ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ UPSC KPSC ಎಕ್ಸಾಮ್ಸ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಇದೊಂದು ಪ್ಯೂರ್ಲಿ ಪೊಲಿಟಿ ಕ್ವಶನು. ಇದನ್ನು ಇನ್ ಡೀಟೇಲ್ ಆಗಿ ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಕ್ವಶನ್ನು ಕಳೆದ KS ಪ್ರಿಲಿಮ್ಸಲ್ಲಿ ಕೇಳಿದ ಪೊಲಿಟಿ ಕ್ವಶನ್ ಇದು. ಓಕೆ, ಈ ಕ್ವಶನ್ನು ಕಳೆದ IS ಪ್ರಿಲಿಮ್ಸ್ 2024 ಸಹ ಇದೇ ಕ್ವಶನ್ನ ಬೇರೆ ಫ್ರೇಮಲ್ಲಿ ಕೇಳಿದ್ದ. ಬಟ್ ಸೇಮ್ ರಿಲೇಟೆಡ್ ಕ್ವಶನ್ನು, ಪ್ಯೂರ್ಲಿ ಪೊಲಿಟಿ ಕ್ವಶನ್ನು. ಬಟ್ ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ಇದನ್ನು ಸ್ವಲ್ಪ ರಾಂಗಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಆದರೆ ಅದನ್ನು ಸರಿ ಮಾಡಿಕೊಂಡು ನಾವು ಓದೋಣ. ಹಾಗೆಯೇ ಇದರ ಬಗ್ಗೆ ಇನ್ ಡೀಟೇಲ್ ಡೆಪ್ತ್ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಏನಾದರೂ ಹೇಳ್ಬೇಕನ್ನಿಸಿದರೆ ಕ್ಲಾಸ್ ಮಾಡುವಾಗ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಪೊಲಿಟಿ ಕ್ವಶನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಕಂಟೆಂಟ್ ಇಷ್ಟ ಆದರೆ. ಓಕೆ, ಒಂದು ವಿಧೇಯತವು ಅಲ್ಲ, ಅದು ವಿಧೇಯಕವು ಆಗಬೇಕು. ವಿಧೇಯತವು ಅಂತ ತಪ್ಪು. ವಿಧೇಯಕವು ಅಥವಾ ಮಸೂದೆಯು ಯಾವಾಗ ಗತಿಸುತ್ತದೆ ಅಂದರೆ ಯಾವಾಗ ಅದು ವ್ಯರ್ಥವಾಗುತ್ತದೆ ಎಂದರೆ ಅಂತ ಕೇಳಿದ್ದಾನೆ. ಅಂದರೆ ಒಂದು ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಆ ಮಸೂದೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡುವಾಗ ಯಾವ ಟೈಮಲ್ಲಿ ಮಾಡಿದಂಥ ಮಸೂದೆ ವ್ಯರ್ಥ ಅಥವಾ ಹಾಳಾಗುತ್ತೆ, ಗತಿಸುತ್ತೆ ಅಥವಾ ವ್ಯರ್ಥವಾಗುತ್ತೆ ಅಂತ ಕೇಳಿದ್ದಾನೆ. ಯಾವ್ಯಾವ ಸಂದರ್ಭದಲ್ಲಿ? ಒಂದು, ಆ ಮಸೂದೆ ರಾಜ್ಯಸಭೆಯಲ್ಲಿ ಬಾಕಿ ಇರುತ್ತದೆ ಆದರೆ ಲೋಕಸಭೆಯಲ್ಲಿ ಅಂಗೀಕರಿಸಿರುವುದಿಲ್ಲ. ಆ ಟೈಮಲ್ಲಿ ಏನಾದರೂ ಅದು ಮಸೂದೆ ವ್ಯರ್ಥವಾಗುತ್ತದೆಯಾ ಅಥವಾ ಗತಿಸುತ್ತದೆಯಾ? ಅಥವಾ ರಾಜ್ಯಸಭೆಯಲ್ಲಿ ಪ್ರಥಮತಃವಾಗಿ ಮಂಡಿಸಿ ಮತ್ತು ಅದನ್ನು ಅಂಗೀಕರಿಸಿ ಆದರೆ ಲೋಕಸಭೆಯಲ್ಲಿ ಬಾಕಿ ಇದ್ದ ಸಂದರ್ಭದಲ್ಲಿ ಅದು ಆ ಒಂದು ವಿಧೇಯಕವು ಅಥವಾ ಆ ಮಸೂದೆಯು ವ್ಯರ್ಥವಾಗುತ್ತದೆಯಾ? ಲೋಕಸಭೆಯಲ್ಲಿ ಇದನ್ನು ಪ್ರಥಮತಃವಾಗಿ ಮಂಡಿಸಿ ಆದರೆ ಲೋಕಸಭೆಯಲ್ಲಿ ಬಾಕಿ ಇದ್ದ ಸಂದರ್ಭದಲ್ಲಿ ಆ ಮಸೂದೆಯು ವ್ಯರ್ಥವಾಗುತ್ತದೆಯಾ ಅಥವಾ ಗತಿಸುತ್ತದೆಯಾ? ಇದನ್ನು ಲೋಕಸಭೆಯಲ್ಲಿ ಪ್ರಥಮತಃವಾಗಿ ಮಂಡಿಸಿ ಜಾರಿಗೊಳಿಸದೆ ಆದರೆ ರಾಜ್ಯಸಭೆಯಲ್ಲಿ ಬಾಕಿ ಇದೆ ಅಂತ ಸಂದರ್ಭದಲ್ಲಿ ಆ ಮಸೂದೆ ವ್ಯರ್ಥವಾಗುತ್ತದೆ. ಈ 4 ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ? ಎ ಮಾತ್ರನ, A, C ಮತ್ತು D ಮಾತ್ರನ, B, C ಮತ್ತು D ಮಾತ್ರನ, A, B, C ಮತ್ತು D ಮಾತ್ರನ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಎ ಮಾತ್ರನ, A, C ಮತ್ತು D ಮಾತ್ರನ, ಅಥವಾ B ಮತ್ತು C, D ಮಾತ್ರನ, ಅಥವಾ A, B ಮತ್ತು C ಮತ್ತು D ಮಾತ್ರನ ಅನ್ನೋದು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಓಕೆ, ಒಂದು ಮಸೂದೆ ಇದೆಯಲ್ವಾ, ಅದು ಯಾವಾಗ ವ್ಯರ್ಥವಾಗುತ್ತದೆ ಅಂತ ನೋಡೋದಾದರೆ, ಒಂದು ಮಸೂದೆಯು ಹೊಸ ಕಾನೂನಿಗಾಗಿ ಅಂದರೆ ಒಂದು ಹೊಸ ಮಸೂದೆಯ ಒಂದು ಕಾನೂನಿನ ಪ್ರಸ್ತಾವನೆಯನ್ನು ನಾವು ಶಾಸಕಾಂಗ ಸಭೆಯ ಅಥವಾ ಸಂಸತ್ತಿನ ಅಧಿವೇಶನದಲ್ಲಿ ಪ್ರಗತಿಯ ಕೊರತೆಯಂತಹ ಕೆಲವು ಸಂದರ್ಭಗಳಲ್ಲಿ ಅದೇನಾಗ್ಬೋದು, ವ್ಯರ್ಥವಾಗ್ಬೋದು ಅಥವಾ ಅವಧಿ ಮೀರಿ ಹೋಗ್ಬೋದು, ಟೈಮ್ ಆಗ್ಬೋದು. ಒಂದು ಮಸೂದೆಯು ಯಾವಾಗ ವ್ಯರ್ಥವಾಗುತ್ತದೆ ಎಂಬುದರ ನಿರ್ದಿಷ್ಟವಾದ ನಿಯಮಗಳು ದೇಶದ ಸಂಸದೀಯ ಕಾರ್ಯವಿಧಾನಗಳನ್ನು ಅವಲಂಬಿಸಿ ಅವು ಬದಲಾಗ್ತಾನೆ ಇರ್ಬೋದು. ಓಕೆ, ಒಂದು ಮಸೂದೆಯು ಒಂದು ಹೊಸ ಕಾನೂನು ಪ್ರಸ್ತಾವನೆ ಸಲ್ಲಿಸಿರ್ತೀವಲ್ವಾ, ಅದು ಸಂಸತ್ತಿನ ಅಧಿವೇಶನದಲ್ಲಿ ಪ್ರಗತಿಯ ಕೊರತೆಯಂತಹ ಕೆಲವು ಸಂದರ್ಭಗಳಲ್ಲಿ ಅಂದರೆ ಕೆಲವು ಸಂದರ್ಭಗಳಲ್ಲಿ ಅದು ಏನಾಗ್ಬೋದು, ವ್ಯರ್ಥವಾಗ್ಬೋದು ಅಥವಾ ಅವಧಿ ಮೀರಿ ಹೋಗ್ಬೋದು. ಬಟ್ ಒಂದು ಮಸೂದೆ ಯಾವಾಗ ವ್ಯರ್ಥವಾಗುತ್ತೆ ಅಥವಾ ಗತಿಸುತ್ತೆ ಎಂಬುದು ನಿರ್ದಿಷ್ಟ ನಿಯಮಗಳು ದೇಶದ ಈ ಸಂಸದೀಯ ಕಾರ್ಯವಿಧಾನಗಳನ್ನು ಅವಲಂಬಿಸಿ ಅವು ಚೇಂಜ್ ಆಗ್ತಾನೆ ಇರ್ಬೋದು. ಓಕೆ, ಆದಾಗ್ಯೂ ಭಾರತೀಯ ಸಂದರ್ಭವನ್ನು ನಾವು ಇಂಡಿಯಾದನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಸಂಸದೀಯ ಪ್ರಶ್ನೆಗಳಿಗೆ ಇದು ಸಾಮಾನ್ಯವಾಗಿ ಪ್ರಮುಖ ಉದಾಹರಣೆಯಾಗಿ ನೋಡೋದಾದರೆ ಮಸೂದೆ ವ್ಯರ್ಥವಾಗಲು ಕಾರಣವಾಗುವ ಪ್ರಮುಖ ಸನ್ನಿವೇಶಗಳನ್ನು ನೋಡೋಣ. ಮುಖ್ಯವಾಗಿ ಲೋಕಸಭೆಯ ವಿಸರ್ಜನೆಯ ಮೇಲೆ ಅಥವಾ ಕೆಳಮನೆಯ ವಿಸರ್ಜನೆ ಮೇಲೆ ನಿಂತಿರುತ್ತೆ. ಓಕೆ, ಯಾವ ಟೈಮಲ್ಲಿ ಒಂದು ಮಸೂದೆ ಗತಿಸುತ್ತೆ ಅಥವಾ ವ್ಯರ್ಥವಾಗುತ್ತೆ ಅಥವಾ ಲ್ಯಾಪ್ಸ್ ಆಗುತ್ತೆ ಅಂತ ನೋಡಿದರೆ, ಮೊದಲಿಗೆ ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿ ಮತ್ತು ಅಲ್ಲಿಯೇ ಬಾಕಿ ಉಳಿದಿದ್ದರೆ ಒಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದರೆ ಮತ್ತು ಅದು ಆ ಸದನದಲ್ಲಿ ಇನ್ನೂ ಪರಿಶೀಲನೆಯಲ್ಲಿರುವಾಗ ಲೋಕಸಭೆ ವಿಸರ್ಜನೆಯಾದರೆ ಆ ಮಸೂದೆ ಏನಾಗುತ್ತೆ, ವ್ಯರ್ಥವಾಗುತ್ತೆ. ನೆಕ್ಸ್ಟ್ ಸನ್ನಿವೇಶ ನೋಡೋದಾದರೆ ಲೋಕಸಭೆಯಿಂದ ಅಂಗೀಕರಿಸಲ್ಪಟ್ಟ ಮಸೂದೆ ರಾಜ್ಯಸಭೆಯಲ್ಲಿ ಅಂದರೆ ಮೇಲ್ಮನೆಯಲ್ಲಿ ಬಾಕಿ ಉಳಿದಿದ್ದರೆ ಲೋಕಸಭೆಯು ಒಂದು ಮಸೂದೆಯನ್ನು ಅಂಗೀಕರಿಸಿ ಅದನ್ನು ರಾಜ್ಯಸಭೆಗೆ ಕಳಿಸಿದ್ದರೆ ಮತ್ತು ಲೋಕಸಭೆ ವಿಸರ್ಜನೆಯಾದಾಗ ಆ ಮಸೂದೆ ರಾಜ್ಯಸಭೆಯಲ್ಲಿ ಇನ್ನೂ ಬಾಕಿ ಉಳಿದಿದ್ದರೆ ಆ ಮಸೂದೆ ವ್ಯರ್ಥವಾಗುತ್ತದೆ. ಓಕೆ, ಲೋಕಸಭೆಯಿಂದ ಅಂಗೀಕರಿಸಲ್ಪಟ್ಟ ಮಸೂದೆ ಏನಾಗುತ್ತೆ, ರಾಜ್ಯಸಭೆಯಲ್ಲಿ ಬಾಕಿ ಉಳಿದಿರುತ್ತೆ. ಆದರೆ
ಒಂದು ವೇಳೆ ಆ ಮಸೂದೆನ ಲೋಕಸಭೆಯಲ್ಲಿ ಅಂಗೀಕರಿಸಿ ಅದು ರಾಜ್ಯಸಭೆಗೆ ಕಳಿಸಿರ್ತಾರಲ್ವ, ಆ ಟೈಮಲ್ಲಿ ಲೋಕಸಭೆ ವಿಸರ್ಜನೆಯಾದಾಗ ಆ ಮಸೂದೆ ರಾಜ್ಯಸಭೆಯಲ್ಲಿ ಇನ್ನೂ ಬಾಕಿ ಇದ್ದರೂ ಸಹ ಆ ಮಸೂದೆ ಏನಾಗುತ್ತೆ, ಲ್ಯಾಪ್ಸ್ ಆಗುತ್ತೆ, ವರ್ತ ಆಗುತ್ತೆ. ನೆಕ್ಸ್ಟ್, ರಾಜ್ಯಸಭೆಯಲ್ಲಿ ಮಂಡಿಸಿ ಅಲ್ಲಿ ಅಂಗೀಕರಿಸಲ್ಪಟ್ಟು, ರಾಜ್ಯಸಭೆಯಲ್ಲಿ ಅದು ಮಂಡಿಸ್ತಾರೆ ಆ ಮಸೂದೆನ, ಅಲ್ಲಿ ಅಂಗೀಕರಿಸಲ್ಪಡುತ್ತದೆ. ಲೋಕಸಭೆಯಲ್ಲಿ ಬಾಕಿ ಇರುವ ಮಸೂದೆ, ಹೌದು, ಒಂದು ಮಸೂದೆ ರಾಜ್ಯಸಭೆಯಲ್ಲಿ ಪ್ರಾರಂಭವಾಗಿ ಅಲ್ಲಿ ಅಂಗೀಕರಿಸಲ್ಪಟ್ಟು ನಂತರ ಲೋಕಸಭೆಗೆ ಕಳಿಸಲ್ಪಟ್ಟು ಅಲ್ಲಿ ಬಾಕಿ ಇರುವಾಗ ಲೋಕಸಭೆ ವಿಸರ್ಜನೆಯಾದರೆ ಏನಾಗುತ್ತೆ, ಮತ್ತೆ ಮಸೂದೆ ವ್ಯರ್ಥವಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ರಾಜ್ಯಸಭೆಯಲ್ಲಿ ಪ್ರಾರಂಭವಾದ ಮಸೂದೆಯನ್ನು ಲೋಕಸಭೆಯು ತಿದ್ದುಪಡಿಗಳೊಂದಿಗೆ ಹಿಂದಿರುಗಿಸಿ ಲೋಕಸಭೆ ವಿಸರ್ಜನೆಯಾಗುವಾಗ ರಾಜ್ಯಸಭೆಯಲ್ಲಿ ಇನ್ನೂ ಬಾಕಿ ಇರುವ ಮಸೂದೆ, ಆ ರಾಜ್ಯಸಭೆಯು ಒಂದು ಮಸೂದೆಯನ್ನು ಮಂಡಿಸಿ ಲೋಕಸಭೆ ಅದನ್ನು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಿ ತಿದ್ದುಪಡಿಗಳ ಮರುಪರಿಶೀಲನೆಗೆ ರಾಜ್ಯಸಭೆಗೆ ಹಿಂದಿರುಗಿಸಿದಾಗ ಮತ್ತು ಲೋಕಸಭೆ ವಿಸರ್ಜನೆಯಾಗುವ ಮೊದಲು ರಾಜ್ಯಸಭೆಯು ಅದನ್ನು ಇನ್ನೂ ವಿಲೇವಾರಿ ಮಾಡದಿದ್ದರೆ ಆ ಮಸೂದೆ ಮತ್ತೆ ವ್ಯರ್ಥವಾಗುತ್ತದೆ. ಓಕೆ, ಅಂದರೆ ಲೋಕಸಭೆ ವಿಸರ್ಜನೆ ಅಂದರೆ ರಾಜ್ಯಸಭೆಯು ಒಂದು ಮಸೂದೆಯನ್ನು ಮಂಡಿಸುತ್ತೆ, ಲೋಕಸಭೆ ಅದನ್ನು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಿ ತಿದ್ದುಪಡಿಗಳ ಮರುಪರಿಶೀಲನೆ ಮತ್ತು ರಾಜ್ಯಸಭೆಗೆ ಹಿಂದಿರುಗಿಸಿದಾಗ ಮತ್ತು ಲೋಕಸಭೆ ವಿಸರ್ಜನೆಯಾಗುವ ಮೊದಲು ರಾಜ್ಯಸಭೆಯು ಅದನ್ನು ಇನ್ನೂ ವಿಲೇವಾರಿ ಮಾಡದಿದ್ದರೆ ಆ ಮಸೂದೆ ಸಹ ವ್ಯರ್ಥವಾಗುತ್ತೆ. ಈ ಎಲ್ಲ ಸನ್ನಿವೇಶಗಳಲ್ಲಿ ಮಸೂದೆ ವ್ಯರ್ಥವಾಗುತ್ತೆ, ಗತಿಸುತ್ತೆ ಅಥವಾ ಲ್ಯಾಪ್ಸ್ ಆಗುತ್ತೆ. ಈ ಟೈಮಲ್ಲಿ ಯಾವ ಟೈಮಲ್ಲಿ ವ್ಯರ್ಥವಾಗದ ಸಂದರ್ಭಗಳು ನೋಡಿದ್ರೆ ಮಸೂದೆ ವ್ಯರ್ಥ ಆಗಲ್ಲಪ್ಪ, ಅದು ಲ್ಯಾಪ್ಸ್ ಆಗಲ್ಲ, ಯಾವ ಸಂದರ್ಭಗಳಲ್ಲಿ ಅಂದರೆ ಅದು ನಾವು ನೋಡಬೇಕಾಗುತ್ತೆ. ರಾಜ್ಯಸಭೆಯಲ್ಲಿ ಬಾಕಿ ಇರುವ ಮಸೂದೆ ಆದರೆ ಲೋಕಸಭೆಯಿಂದ ಇನ್ನೂ ಅಂಗೀಕರಿಸಲ್ಪಡದಿದ್ದರೆ, ಅಂದರೆ ರಾಜ್ಯಸಭೆಯಲ್ಲಿ ಪ್ರಾರಂಭವಾದ ಮತ್ತು ಅಲ್ಲಿಯೇ ಇನ್ನೂ ಬಾಕಿ ಇರುವ ಮತ್ತು ಲೋಕಸಭೆಗೆ ಇನ್ನೂ ರವಾನೆಯಾಗದ ಅಥವಾ ಅಂಗೀಕರಿಸಲ್ಪಡದ ಮಸೂದೆಯು ಲೋಕಸಭೆಯ ವಿಸರ್ಜನೆ ನಂತರ ವ್ಯರ್ಥವಾಗುವುದಿಲ್ಲ. ಅರ್ಥ ಆಯ್ತಾ? ರಾಜ್ಯಸಭೆಯು ನಿರಂತರ ಸದನವಾಗಿದ್ದು ವಿಸರ್ಜನೆಗೆ ಒಳಪಡುವುದಿಲ್ಲ. ಅಂದರೆ ಯಾವ ಟೈಮಲ್ಲಿ ಒಂದು ಮಸೂದೆ ಲ್ಯಾಪ್ಸ್ ಆಗಲ್ಲ ಅಂದರೆ, ರಾಜ್ಯಸಭೆಯಲ್ಲಿ ಪ್ರಾರಂಭವಾದ ಮತ್ತು ಅಲ್ಲಿಯೇ ಇನ್ನೂ ಬಾಕಿ ಇರುವ ಒಂದು ಮಸೂದೆ ಅದು ಲೋಕಸಭೆಗೆ ರವಾನೆಯಾಗದ ಅಥವಾ ಅಂಗೀಕರಿಸಲ್ಪಡದ ಮಸೂದೆಯು ಲೋಕಸಭೆ ವಿಸರ್ಜನೆಯ ನಂತರ ವ್ಯರ್ಥವಾಗುವುದಿಲ್ಲ, ಲ್ಯಾಪ್ಸ್ ಆಗುವುದಿಲ್ಲ, ಗತಿಸುವುದಿಲ್ಲ. ರಾಜ್ಯಸಭೆ ನಿರಂತರ ಸದನವಾಗಿದ್ದು ವಿಸರ್ಜನೆಗೆ ಅದು ಒಳಪಡುವುದಿಲ್ಲ. ಇನ್ನು ಎರಡೂ ಸದನಗಳಿಂದ ಅಂಗೀಕರಿಸಲ್ಪಟ್ಟ ಮಸೂದೆ, ಎರಡೂ ಸದನಗಳಂದರೆ ಕೆಳಮನೆ ಮತ್ತು ಮೇಲ್ಮನೆ ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಕಾಯುತ್ತಿದ್ದರೆ, ಅಂದರೆ ಒಂದು ಮಸೂದೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಅಂಗೀಕರಿಸಿದ್ದು ಕಾನೂನಾಗಲು ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಕಾಯುತ್ತಿದ್ದರೆ ಆ ಲೋಕಸಭೆ ವಿಸರ್ಜನೆ ಅಂತ ವ್ಯರ್ಥವಾಗುವುದಿಲ್ಲ. ಓಕೆ, ಅದೇ ಕೆಳಮನೆ ಮತ್ತು ಮೇಲ್ಮನೆ ಎರಡರಲ್ಲೂ ಸಹ ಆ ಮಸೂದೆ ಅಂಗೀಕರಿಸಿದಾಗ ಅದು ಕಾನೂನಾಗಲು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಾಯ್ತಾ ಇದ್ದರೆ ಅದು ಲೋಕಸಭೆ ವಿಸರ್ಜನೆ ನಂತರ ಸಹ ಅದು ವ್ಯರ್ಥವಾಗೋದಿಲ್ಲ. ನೆಕ್ಸ್ಟು, ಸದನಗಳ ಮರುಪರಿಶೀಲನೆಗಾಗಿ ರಾಷ್ಟ್ರಪತಿಗಳು ಹಿಂದಿರುಗಿಸಿದ ಮಸೂದೆ, ಅಂದರೆ ರಾಷ್ಟ್ರಪತಿಗಳು ಒಂದು ಮಸೂದೆಯನ್ನು ಸದನಗಳ ಮರುಪರಿಶೀಲನೆಗಾಗಿ ಹಿಂದಿರುಗಿಸಿದ್ದರೆ ಮತ್ತು ಸದನಗಳು ಅದನ್ನು ಮರುಪರಿಶೀಲಿಸುವ ಮೊದಲು ಲೋಕಸಭೆ ವಿಸರ್ಜನೆಯಾದರೆ ಆ ಮಸೂದೆ ವ್ಯರ್ಥವಾಗುವುದಿಲ್ಲ. ಹೊಸ ಲೋಕಸಭೆಯ ಮಸೂದೆಯನ್ನು ಮರುಪರಿಶೀಲಿಸಬಹುದು. ಸೊ ಈ ಟೈಮಲ್ಲೂ ಸಹ ಏನಾಗಲ್ಲ, ಒಂದು ಮಸೂದೆ ಲ್ಯಾಪ್ಸ್ ಆಗಲ್ಲ. ಆ ರಾಷ್ಟ್ರಪತಿಗಳು ಒಂದು ಮಸೂದೆಯನ್ನು ಮತ್ತು ಸದನಗಳಿಗೆ ಏನು ಮಾಡ್ತಾರೆ, ಮರುಪರಿಶೀಲನೆಗೆ ಹಿಂದಿರುಗಿಸ್ತಾರೆ ಮತ್ತು ಸದನಗಳು ಅದನ್ನು ಮರುಪರಿಶೀಲನೆ ಸಂದರ್ಭದಲ್ಲಿ ಲೋಕಸಭೆ ಏನಾಗುತ್ತೆ, ವಿಸರ್ಜನೆ ಆಗುತ್ತೆ. ಆಗ ಆ ವಿಸರ್ಜನೆ ಆದರೂ ಸಹ ಆ ಮಸೂದೆ ಏನಾಗಲ್ಲ, ವ್ಯರ್ಥವಾಗೋದಿಲ್ಲ, ಲ್ಯಾಪ್ಸ್ ಆಗೋದಿಲ್ಲ. ಹೊಸ ಲೋಕಸಭೆ ಆ ಮಸೂದೆಯನ್ನು ಪರಿಶೀಲಿಸಬಹುದು. ಜಂಟಿ ಅಧಿವೇಶನಕ್ಕಾಗಿ ರಾಷ್ಟ್ರಪತಿಗಳಿಂದ ಭರವಸೆ. ಓಕೆ, ಲೋಕಸಭೆ ವಿಸರ್ಜನೆ ಮುನ್ನ ಮಸೂದೆಯ ಮೇಲಿನ ಬಿಕ್ಕಟ್ಟನ್ನು ಪರಿಹರಿಸಲು ಎರಡೂ ಸದನಗಳ ಜಂಟಿ ಅಧಿವೇಶನ ಕರೆಯುವ ತಮ್ಮ ಉದ್ದೇಶವನ್ನು ರಾಷ್ಟ್ರಪತಿಗಳು ಅಧಿಸೂಚಿಸಿದರೆ ಆ ಮಸೂದೆ ಯಾವುದೇ ಕಾರಣಕ್ಕೂ ವ್ಯರ್ಥವಾಗೋದಿಲ್ಲ. ವಿಸರ್ಜನೆ ನಂತರವೂ ಜಂಟಿ ಅಧಿವೇಶನವನ್ನು ನಡೆಸ್ಬೋದು. ಓಕೆ, ಅಂದರೆ ಲೋಕಸಭೆ ವಿಸರ್ಜನೆ ಮುನ್ನ ಮಸೂದೆಯ ಮೇಲೆ ಬಿಕ್ಕಟ್ಟು ಪರಿಹರಿಸಲು ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಜಂಟಿ ಅಧಿವೇಶನ ಕರೆಯುವ ಉದ್ದೇಶವನ್ನು ಅಧಿಸೂಚಿಸ್ಬೋದು. ಆ ಟೈಮಲ್ಲಿ ಮಸೂದೆ ವ್ಯರ್ಥವಾಗುವುದಿಲ್ಲ. ವಿಸರ್ಜನೆ ನಂತರ ಜಂಟಿ ಅಧಿವೇಶನವನ್ನು ನಡೆಸ್ಬೋದು ಅಂತ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಡೀಟೇಲ್ಸ್. ನೆಕ್ಸ್ಟು, ಅಧಿವೇಶನ ಮುಂದೂಡಿಕೆ, ಪ್ರೋಗ್ರೇಷನ್. ಅಧಿವೇಶನ ಮುಂದೂಡುವುದು ಅಥವಾ ಸದನವನ್ನು ವಿಸರ್ಜಿಸದೆ ಸಂಸತ್ತಿನ ಅಧಿವೇಶನವನ್ನು ಮುಂದೂಡುವುದು ಅಥವಾ ಕೊನೆಗೊಳಿಸುವುದು ಮಸೂದೆಗಳ ವ್ಯರ್ಥಕ್ಕೆ ಕಾರಣವಾಗುವುದಿಲ್ಲ. ವೆರಿ ಇಂಪಾರ್ಟೆಂಟ್. ಈ ಸ್ಟೇಟ್ಮೆಂಟ್ನ IAS ಪ್ರಿಲಿಮ್ಸಲ್ಲಿ ಕೇಳಿದ್ದು. ಪ್ರೋರಗೇಷನ್, ಅಧಿವೇಶನ ಮುಂದೂಡುವಿಕೆ ಅಂದರೆ ಅಧಿವೇಶನವನ್ನು ಮುಂದೂಡುವುದು ಅಥವಾ ಸದನವನ್ನು ವಿಸರ್ಜಿಸದೆ ಸಂಸತ್ತಿನ ಅಧಿವೇಶನವನ್ನು ಕೊನೆಗೊಳಿಸುವುದು, ಇದರಿಂದ ಮಸೂದೆಗಳ ವ್ಯರ್ಥಕ್ಕೆ ಕಾರಣವಾಗುವುದಿಲ್ಲ. ಮುಂದೂಡಿಕೆ ಸಮಯದಲ್ಲಿ ಯಾವುದೇ ಸದನದ ಮುಂದೆ ಬಾಕಿ ಇರುವ ಮಸೂದೆಗಳ ಮುಂದಿನ ಅಧಿವೇಶನಕ್ಕೆ ನಾವು ಅದನ್ನು ಕೊಂಡೊಯ್ಯಬಹುದು. ಈ ತತ್ವಗಳು ಸಾಮಾನ್ಯವಾಗಿ ದ್ವಿಸದನ ಶಾಸಕಾಂಗಗಳು ಅನ್ವಯಿಸುತ್ತವೆ. ಅಲ್ಲಿ ಒಂದು ಸದನ ಸಾಮಾನ್ಯವಾಗಿ ಕೆಳಮನೆ ವಿಸರ್ಜನೆಗೆ ಒಳಪಟ್ಟಿರುತ್ತದೆ.
ಎಂಬುದು ಗಮನಿಸುವುದು ನಾವು ಮುಖ್ಯ. ಇದರ ಹಿಂದಿನ ಮುಖ್ಯ ಆಲೋಚನೆ ಏನಪ್ಪ ಅಂದರೆ, ಒಂದು ಮಸೂದೆಯನ್ನು ಪರಿಗಣಿಸುತ್ತಿದ್ದ ಅಥವಾ ಅದಕ್ಕೆ ಜವಾಬ್ದಾರನಾಗಿ ಸದನವು ಅಸ್ತಿತ್ವದಲ್ಲಿಲ್ಲದಿದ್ದರೆ ಆ ಮಸೂದೆ ಮುಂದುವರಿಬಾರದು. ವ್ಯರ್ಥವಾದ ಮಸೂದೆಗಳನ್ನು ಹೊಸ ಶಾಸಕಾಂಗದಲ್ಲಿ ಮತ್ತೆ ಮಂಡಿಸಬೇಕು ಮತ್ತು ಅವು ಕಾನೂನಾಗಬೇಕಾದರೆ ಸಂಪೂರ್ಣ ಶಾಸನ ಪ್ರಕ್ರಿಯೆಗಳ ಮೂಲಕ ಸಾಗಬೇಕು. ಓಕೆ, ಒಟ್ಟು ಇನ್ ಡೀಟೇಲಾಗಿ ನೋಡೋದಾದರೆ ನಾವು ಮಸೂದೆ ಯಾವ ಟೈಮಲ್ಲಿ ಲ್ಯಾಪ್ಸ್ ಆಗುತ್ತೆ, ಯಾವ ಟೈಮಲ್ಲಿ ಲ್ಯಾಪ್ಸ್ ಆಗಲ್ಲ ಅನ್ನೋದನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ನೋಡಿದ್ವಿ. ಸೊ ಇದನ್ನು ತಿಳ್ಕೊಂಡು ನಾವು ಕ್ವಶನ್ ಅನಾಲಿಸಿಸ್ ಮಾಡೋದಾದರೆ, ಓಕೆ, ಈ ಕ್ವಶನ್ ನೋಡುವಾಗ ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಅಂದರೆ ರಾಜ್ಯಸಭೆಯಲ್ಲಿ ಬಾಕಿ ಇರುತ್ತದೆ ಆದರೆ ಲೋಕಸಭೆಯಲ್ಲಿ ಅಂಗೀಕರಿಸುತ್ತದೆ. ಸೊ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಆ ಸ್ಟೇಟ್ಮೆಂಟ್ ಪ್ರಕಾರ, ಆ ಒಂದು ಎಕ್ಸ್ಪ್ಲನೇಷನ್ ಪ್ರಕಾರ ರಾಜ್ಯಸಭೆಯಲ್ಲಿ ಬಾಕಿ ಇದ್ದರೆ ಬಾಕಿ ಇರುತ್ತದೆ, ಆ ಲೋಕಸಭೆ ಅಂಗೀಕರಿಸುವುದಿಲ್ಲ ಅಂತ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಅದು ಏನಾಗಲ್ಲ, ಗತಿಸಲ್ಲ. ಬಟ್ ಯಾವಾಗ ಗತಿಸುತ್ತಂದರೆ ನೋಡೋಣ. ರಾಜ್ಯಸಭೆಯಲ್ಲಿ ಪ್ರಥಮತವಾಗಿ ಮಂಡಿಸಿ ಅಂಗೀಕರಿಸಿ ಆದರೆ ಲೋಕಸಭೆಯಲ್ಲಿ ಬಾಕಿ ಇದೆ. ಸೊ ಪ್ರಥಮತವಾಗಿ ಮಂಡಿಸಿ ಮತ್ತು ಅಂಗೀಕರಿಸಿ ಆದರೆ ಲೋಕಸಭೆಯಲ್ಲಿ ಬಾಕಿ ಇದೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದೇನಾಗಲ್ಲ, ಲ್ಯಾಪ್ಸ್ ಆಗುತ್ತೆ. ಓಕೆ, ಈ ಸ್ಟೇಟ್ಮೆಂಟ್ ಪ್ರಕಾರ ರಾಜ್ಯಸಭೆಯಲ್ಲಿ ಬಾಕಿ ಇರುತ್ತದೆ ಆದರೆ ಲೋಕಸಭೆಯಲ್ಲಿ ಅಂಗೀಕರಿಸಿದ್ರೆ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಸೂದೆ ಲ್ಯಾಪ್ಸ್ ಆಗಲ್ಲ. ಬಟ್ ರಾಜ್ಯಸಭೆಯಲ್ಲಿ ಪ್ರಥಮತವಾಗಿ ಮಂಡಿಸಿ ಮತ್ತು ಅಂಗೀಕರಿಸಿ ಆದರೆ ಲೋಕಸಭೆಯಲ್ಲಿ ಬಾಕಿ ಇದೆ ಸಂದರ್ಭದಲ್ಲಿ ಲ್ಯಾಪ್ಸ್ ಆಗುತ್ತೆ. ಲೋಕಸಭೆಯಲ್ಲಿ ಇದನ್ನು ಪ್ರಥಮತಃ ಮಂಡಿಸಿ ಆದರೆ ಲೋಕಸಭೆಯಲ್ಲಿ ಬಾಕಿ ಇದೆ ಇದರ ಸಂದರ್ಭದಲ್ಲಿ ಲ್ಯಾಪ್ಸ್ ಆಗುತ್ತೆ. ಇದು ಲೋಕಸಭೆಯಲ್ಲಿ ಪ್ರಥಮತಃ ಮಂಡಿಸಿ ಜಾರಿಗೊಳಿಸದೆ ಆದರೆ ರಾಜ್ಯಸಭೆಯಲ್ಲಿ ಬಾಕಿ ಇದೆ, ಈ ಟೈಮಲ್ಲಿ ಸಹ ಅದು ಲ್ಯಾಪ್ಸ್ ಆಗುತ್ತೆ. ಸೊ ಒಂದು ಮಸೂದೆ ಲ್ಯಾಪ್ಸ್ ಆಗೋ ಟೈಮ್ ಯಾವುವು ಅಂದರೆ ಬಿ ಮತ್ತು ಸಿ ಮತ್ತು ಡಿ. ಓಕೆ, ಇದಕ್ಕೆ ಆನ್ಸರ್ ಬಿ ಮತ್ತು ಸಿ ಮತ್ತು ಡಿ. ಓಕೆ, ಇದರಲ್ಲಿ ಏನಾದರೂ ಹೇಳ್ಬೇಕನ್ಸರ್ ಖಂಡಿತ ಕಾಮೆಂಟ್ ಮಾಡಿ. ಹಾಗೆ ಕಂಟೆಂಟ್ ಎಷ್ಟಾದರೂ ಎಕ್ಸಾಮ್ ಆಸ್ಪೆಕ್ಟ್ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳಿದ್ರೆ ಈ ಕ್ಲಾಸ್ನ ಇಲ್ಲಿ ಮುಗಿಸಿದ್ರೆ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.